ಹೊಸ ವರ್ಷದ ಸಂಭ್ರಮವನ್ನು ಆಚರಿಸುವ ಸಲುವಾಗಿ ಇಲ್ಲಿನ ಸದಸ್ಯರು ಆಗು ಹೋಗುಗಳ ಬಗ್ಗೆ ಸಾಂಗ್ ಅನ್ನು ರಚಿಸಬೇಕು. ನಾವು ದಿನ ಕುಡಿಯೋದು ಹಾಲು, ಧ್ರುವಂತ ಹೋಗಿ ಕ್ಲೀನ್ ಮಾಡಿ ಡೈನಿಂಗು ಹಾಲು. ನನ್ನ ಹೆಸರು ಬಂದ್ರೆ ಮಾತ್ರ ಎಲ್ರ ಬಗ್ಗೆನೂ ಬರೀತಾವೆ. ನೀನ್ ಹಿಂಗಲಾಡಿದ್ರೆ ಅರ್ಧ ಹಾಕ್ಬಿಡ್ತೀನಿ ನಾನು. ಅಸಹ್ಯ ನಾವು ಮಾತ್ರ ಪಸಯ್ಯ ಬೇಡ ನಿನ್ ಮನೆಗೆ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಓಡಿ. ಸೊ ನಾನು ನಮ್ಮ ಯಜಮಾನ್ರು ಶಾಪಿಂಗ್ ಬಂದಿದ್ದೀವಿ ಕಂಡ್ರೆ. ಸುಮ್ನಿರ್ರಿ, ಯಾಕ್ರಿ? ನಾನು ಚುಡಾಯಿಸ್ತೀನಿ ನಿಮ್ಮ ಯಜಮಾನ್ರ ಮುಂದೆ. ಬೇಬಿ ಹೌ ಆರ್ ಯು? ತಲೆಗೆಲ್ಲ ತಲಪಿಂದ ಚುತ್ತಾರ್ಕಂಡ್ರಿ. ದಿವಾಲಿಗೆ ಪುಲ್ಜೋಡಿ. ಅಯ್ಯೋ, ಇವನ್ಗೆ ಗಂಡನಿಗೆ ನಗ. ನಾನು ಇಡ್ತೀನಿ ಈ ಫಿಗರ್ನ ಯಾರು ರೇಕ್ಸರು ಅಂತ. ಏನೇನಲ್ಲ ಕೋಳಿ ಬಿಟ್ಟು ಬಂಡೆ ಕಲ್ಲ ಅನ್ನೋದ. ಮ್ಯಾನ್ ಎಂಡಿಂಗ್ ಚೂಜಿ ಎಂಡಿಂಗ್ ಮಾಡ್ತಾವನು. ಇಲ್ಲಕನ್ರಿ ನನಗೂ ತುಂಬಾ ವರ್ಷದಿಂದ ನಂಟಿದೆ. ನೋಡ್ರಿ, ಹಾಕೊಂಡ್ ಕೊಡ್ರಿ ನಿಮ್ ಎತ್ತಿಗೆ ಯಾರೋ ಅಂತ. ಓ ಬೇಬಿ ರೇ ಚುತ್ತಾರ್ಕಂಡ್ರಿ, ಮೈಯೆಲ್ಲ ಚುತ್ತಾರ್ಕಂಡ್ರಿ ರೀ. ಅಯ್ಯ ನೀನ್ ಯಾವ ಗಂಡ ನೀನು ಎಡ್ತಿಗ್ ಚುತ್ತಾರ ಕಿಸಿತ ಕೂತಿದೀಯಲ್ಲ, ಹೋಗಿ ಫೈಟ್ ಮಾಡ್ದಾನೆ. ನಂದು 2 ಮೊಟ್ಟೆ ಇದ್ದಿದ್ದು. ಸರಿ, ನಾನು 2 ಮೊಟ್ಟೆ ತಗೊಂಬಂದು ಇವನಿಗೆ ಮೊಟ್ಟೆ ತಗೊಂಬರ ಅಂದೆ. ಅಣ್ಣ ನಂದೇ ಆಯ್ತಾ ನೋಡ್ತೀನಿ ಇರು ಅಂದ್ಬಿಟ್ಟು ಇಲ್ಲಿ ಬಂದ, ಮೊಟ್ಟೆ ತಗೊಂಡ. ಇದು ಕಾವ್ಯ ಬಂದು ಕೆ ಅಂತ ಬರ್ದಿಕ್ಬಿಟ್ಟವಳು ಅದ್ರ ಮೇಲೆ, ಮೊಟ್ಟೆ ಮೇಲೆ. ಕಾವ್ಯ ಬಂದ್ಬಿಟ್ಲು, ನಾನು ಮೊಟ್ಟೆ ಎಸ್ಕೊಂಡ್ಬಿಟ್ಟು ಒಳಗೆ ಹಾಕೊಂಡ್ಬಿಟ್ಟೆ. ಆಮೇಲೆ ಕಾವ್ಯ ಬಂದ್ಲು, ನೀವು 2 ಮೊಟ್ಟೆ ತಂದಿಲ್ಲ. ನಾನು ಒಂದೇ ಮೊಟ್ಟೆ ತಂದಿದ್ದು. ಆಮೇಲೆ ಇವನೊಂದು ಮೊಟ್ಟೆ ತಂದ. ಆಯ್ತು ಸರಿ, ಎಲ್ಲ ನೋಡ್ತಾ ಇದೀವಿ. ಆ ಕಡೆ ಹುಡುಕ್ತಾಳೆ, ಈ ಕಡೆ ಹುಡುಕ್ತಾಳೆ, ಎಲ್ಲಾ ಕಡೆ ಹುಡುಕ್ತಾಳೆ. ನನ್ನ ಹತ್ರನೇ ಐತೆ ಮೊಟ್ಟೆ, ಸಿಗ್ಲಿಲ್ಲ. ಸರಿ, ಆಮೇಲೆ ಏನಾಯ್ತು, ಕಾವ್ಯ ಅದು ಮೊಟ್ಟೆ ತೋರಿಸು, ನನ್ನ ಹೆಸರು ಐತಾ ಇಲ್ವಾ ನೋಡ್ತೀನಿ ಅನ್ಬಿಟ್ಲು. ನನ್ಗೆ ಫ್ಲಾಶ್ ಆಯ್ತು, ಓಹೋ ಇವಾಗ ಈ ಮೊಟ್ಟೆ ಓಪನ್ ಮಾಡ್ರೆ ಲಾಕ್ ಆಗ್ಬಿಡ್ತೀವಿ ಅನ್ಬಿಟ್ಟು ಟಿಶ್ಯೂ ಪೇಪರ್, ನೀರ್ ಬೇರೆ ಇಲ್ಲ, ಎಂಜಿಲ್ ಹಾಕ್ಬಿಟ್ಟು ಅದನ್ನ ಒರೆಸ್ತಾ ಇದೀನಿ. ಹೋಗೋದ್ ಬೇಡವಾ? ಸರಿ, ತಿರ್ಗಾ ಬಾತ್ರೂಮ್ ಹೋದೆ. ಬಾತ್ರೂಮ್ ಹೋಗಿ ಸ್ವಲ್ಪ ಇದು ಹ್ಯಾಂಡ್ ವಾಶ್ದು ಅದನ್ನ ಹಾಕ್ಬಿಟ್ಟು ಉಚ್ತಾ ಇದೀನಿ, ಹೋಯ್ತಾ ಇಲ್ಲ. ತಿರ್ಗಾ ಅವಳು ಬಂದ್ಗಿನ್ಬಿಟ್ರೆ ಡೌಟ್ ಅಲ್ಲಿ ತಿರ್ಗಾ ಬಾತ್ರೂಮ್ ಒಳಗೆ ಹೋದೆ. ಬಾತ್ರೂಮ್ ಒಳಗೆ ನೀಟಾಗಿ ಕುತ್ಕೊಂಡು ಊರಲ್ಲಿ ಕೆರ್ದು ಹೋಗ್ಸಿ ಒಂದು ಹೋಸ್ಟ್ ಮಾಡೋ ನೋಡೋಣ ಬಿಬಿ ಶೋ. ಗೈಸ್, ಹಾಯ್ ಗೈಸ್, ಹೇಗಿದ್ದೀರಾ ನೀವು? ನೋಡ, ಈ ಕ್ಯಾಮ್ರಾ ಇಲ್ಲಿರೋದು, ನೀನ್ ಆ ಕಡೆ ಈ ಕಡೆ ಒಂದೇ ಶಾಟ್ ಇರುತ್ತೆ ರಕ್ಷಿತಾ. ಹಾಯ್ ಗೈಸ್, ಹೇಗಿದ್ದೀರಾ ನೀವು? ನಮ್ಮ ಬಿಬಿ ಕಿಚನ್ ಅಲ್ಲಿ ನಿಮ್ಮ ಸ್ವಾಗತ. ಓಕೆ, ಸೊ ನಮ್ಮ ಬಿಬಿ ಕಿಚನ್ ಅಲ್ಲಿ 6 ಶೆಫ್ಸ್ ಅವರು ಇದ್ದಾರೆ. ಒಂದತ್ತ ಹೆಸರು ರಘು, ಮತ್ತೊಂದು ಹೆಸರು ರಕ್ಷಿತಾ, 3ನೇ ಹೆಸರು ಸ್ಪಂದನ, 4ನೇ ಹೆಸರು ಗಿಲಿ, 5ನೇ ಹೆಸರು ಕಾವ್ಯ, 6ನೇ ಹೆಸರು ರಾಶಿಕಾ. ಓಕೆ, ಸೊ ಇವತ್ತೇ ಕಾಂಪಿಟೇಷನ್. ನೋಡೋಣ ಯಾರು ಎಂತ ಮಾಡ್ತಾರೆ ಅಂತ. 6 ಇಂಗ್ರೀಡಿಯೆಂಟ್ಸ್ ಉಂಟು. 6 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಎಂತ ಪ್ರಿಪೇರ್ ಮಾಡ್ತಾರೆ ಅಂತ ನಾವು ಎಲ್ಲರೂ ನೋಡೋಣ. ಓಕೆ, ಆಯ್ತು, ಮುಗೀತಾ? 20 ನಿಮಿಷ ಇದ್ದೆ ಮಾತಾಡಿಯಾ? ಇಲ್ಲ, ಇದೆ ಅಷ್ಟು. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಬಾಡಿ ಎಲ್ಲ ವೀಕ್ ಆಗಿ ಕಪ್ಪನು ಎತ್ತಕ್ ಶಕ್ತಿ ಇರಲ್ಲ ಒಳಗೆ. ನೀ ಎತ್ಕೊಡು. ಕಪ್ಪೆ ಅವಳು ಮ್ಯಾಲ ಎತ್ಕೊಂಡು ಅಲ್ಲೇ ಕಪ್ಪೆ ಇವಳು ಕೈ ಹಿಂಗ್ ಹಿಡ್ಕೊಂಡಿರ್ಬೇಕು, ಡಗಡಗ ಆಗಿರ್ಬೇಕು. ಇವಳು ಕೈ ಎತ್ತಿ ಇವಳಿಗೆ ಆಡಾಡಕ್ ಆಗ್ಬಿಟ್ಟದ. ನಾನು ನಿಜವಾಗ್ಲೂ ನಾನು ಆಗ್ಬಿಟ್ಟು ಆ ಖುಷಿಗೆ ಹೋಗ್ಬಿಡ್ತಾರೆ. ಮಟ್ಟಿಗೆ ಹೋಗ್ತಾರಲ್ಲ, ಖುಷಿಗೆ ಹೋಗ್ಬಿಡ್ತಾಳೆ ಇವಳು. ಇವಳಿಗೆ ನಂಬಕ್ಕಾಗಲ್ಲ ಅದನ್ನ, ಬೇರೆಯವ್ರು ಬಿಡು. ನಿಜನಾ ಇದು ನಿಜವೋ ನನ್ನ ಕಂಡ ಕನಸು ಒಂದು ಗೊತ್ತಾಗ.
ನಾನು ನಿನ್ ಪರವಾಗಿ ನಿನ್ ಇಷ್ಟ ಅಂತ ಹಾಕೊಂಡಿದ್ದೀನಿ. ಮಾತಾಡು, ಅಲ್ಲಿ ಮಾತಾಡು, ಅಲ್ಲಿ ಮಾತಾಡು. ನಾಟ ಆಡ್ತಿದ್ರೇನ್ರಿ? ಏನ್ರಿ ರಘುವಣ್ಣ ನಿಮ್ಗೆ ದೊಡ್ಡವನು ಕಂದ್ರಿ 3 ವರ್ಷ ಅಂತ ಹೇಳಿದ್ರು. ಅಶ್ವಿನಿ ಎಷ್ಟು ಚೆನ್ನಾಗಿದೆ ಹೆಸರು, ಏನ್ರಿ ಆಯ್ತು? ಅಶ್ವಿನಿ ಬಾ, ಅಶ್ವಿನಿ ಹೋಗಿ ಒಂದಿರ್ ತಪ್ಪು, ಅಶ್ವಿನಿ ಹೋಗಿ ಬಂದ್ ಅಂತ ಹೇಳಿದ್ರು ಕಣ್ರಿ ಅವರು. ನೀವೇನಾರು ನಮಗಿಂತ ಚಿಕ್ಕವರಾಗಿದ್ರೆ ನಿಜವಾಗ್ಲೂ ನಾನು ಅಶ್ವಿನಿ ಅಂತಾನೆ ಕರಿತಿದ್ದೆ. ಏನ್ರಿ ಇವಾಗ ಏನ್ರಿ ಮಾಡ್ತೀರಾ? ಪ್ಲೀಸ್ ಸೀ ಮೈ ಐಸ್, ಐ ಆಮ್ ಟಾಕಿಂಗ್ ವಿತ್ ಮೀ. So from so. Okay? This kind of film. Super hit. Okay? ಮಾತೆ ರಾಜಮಾತೆ ನಿನ್ನೆ ಹೊಸತ್ತೆ. ನಿನ್ನಂತವ್ರನ್ನ ಎಷ್ಟ್ ಜನ ನೋಡಿದೀರಾ? ಜನ ಆದ್ರೆ ನನ್ನನ್ನು ಈಗ ಪಾಪ ಅಂತ ರಕ್ಷಿತ ಪಾಪ ಕರಿತಾರ ನೋಡವ, ದೊಡ್ಡವ ಚಿಕ್ಕವ ಇಬ್ರು. ಆ ಕಡೆ ಇರೋ ದೊಡ್ಡವ, ಈ ಕಡೆ ಇರೋ ಚಿಕ್ಕವ ಕರಿತಾರ ನೋಡವ. ದೊಡ್ಡವ ಚಿಕ್ಕವದಿರಿ ಎಲ್ಲೋಗಿದ್ರು ನೆನ ಮೊನ್ನೆ ಕೇಳು. ಓ ಇಷ್ಟ ದಿನ ನೀನೇ ಇದೆಯಾ? 2 ದಿನದಿಂದ ನೀನ್ ಇರೋದಷ್ಟೇ. ನೀನೊಂಥರ ಗೆಸ್ಟ್ ಅಪಿಯರೆನ್ಸ್ ನೀನು. ಅಜ್ಜಿ ಅನ್ಕೊಂಡು ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನ್ಗೆ. ಅವಾಗಿರ್ಲ್ವ ದೊಡ್ಡವ, ಈಗ ಪಾಪ ಅಂತ ಕರಿತಾರ ಮಾತಾಡ. ಎಲ್ಲೋಗಿದೆ ನೀನ್ ಇಷ್ಟ ದಿನ? 2 ದಿನದಿಂದ ಉದ್ಭವ ಆಗ್ಬಿಟ್ಟಿದ್ರೆ ನಮ್ ಕಡೆ ಒಂದ್ ಇದು ಹೇಳ್ತಿದ್ದೋ ಚಿಕ್ಕ ವಯಸ್ಸಲ್ಲಿ, ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು, ನೀವು ಮಾಡಿ ತಪ್ಪು. ಎಲ್ಲೋಗಿದೆ ನೀನ್ ಇಷ್ಟ ದಿನ? 2 ದಿನದಿಂದ ಉದ್ಭವ ಆಗ್ಬಿಟ್ಟಿದ್ರೆ ನೀನ್ ಮಾಡಿದ್ದು? ನೀನ್ ಬುದ್ಧಿವಂತ, ಅದೇ ಹೇಳ್ತಿರೋದು. ಸೊಪ್ಪುಗೆ ಬೇಳೆ ಹಾಕಿ ಬೇಯಿಸ್ಕೊಂಡು ತಿನ್ಬಿಟ್ಟೆ. ಒಗ್ಗರಣೆ ಆಗ್ತಾವನಷ್ಟೇ. ಸೀರಿಯಲ್ ಅಲ್ಲಿ ಮೇಡಮ್ ನೀವು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದು, ಜಾಸ್ತಿ ನೆಗೆಟಿವ್ ರೋಲ್ ಮಾಡ್ತೀರಾ ಅನ್ಸುತ್ತೆ ಅಲ್ವಾ? ಗೆಜ್ಜೆ ಚೈನು ಕೈಯ ತಪ್ಕಂದೆ, ಅದನ್ನು ನಾನು ನೋಡಿದೆ. ಅದು ತುಂಬಾ ಇಲ್ಲಿ ಟ್ರೋಲ್ ಆಗ್ತಾ ಇದೆ. ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾ ಬ್ಯಾಡ, ಆ ಹುಡುಗಿ ನಿನಗಿಂತ ಹೈಟು, ನಿನಗೆ ಮ್ಯಾಚ್ ಆಗಲ್ಲ. ಆಮೇಲೆ ಆ ಹುಡುಗಿ ಸುಮ್ನೆ ಜಗಳ ಬಿದ್ದುಬಿಡ್ತದೆ ಎಲ್ಲರ ಜೊತೆ. ಹಂಗಾಗಿ ನಮ್ಗೆ ಸೆಟ್ ಆಗಲ್ಲ ಅಂತ ನೀನು ಅಲ್ಲಿಗೆ ಕಟ್ ಮಾಡ್ಬಿಟ್ಟು ಮುಂದೆ ಕಾರ್ಯ ನೋಡು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೆನ್ನೆಯಿಂದ ಒಂಚೂರು ಓಪನ್ ಅಪ್ ಆಗಿದ್ಯಾ. ಈ ಲೆಟ್ರು ಹತ್ರ ಮಿಷಿನ್ಗೆ ಹೋಗಿ ಹರಿದೋದ್ರು ಪರವಾಗಿಲ್ಲ, ನೀನೇನು ಬೇಜಾರು ಮಾಡ್ತಾ. ಆದ್ರೆ ಅವಳಿಗೆ ನೀನ್ ಕೊಟ್ಟಲ್ಲ ಕೌಂಟ್ರು, ಅದು ತುಂಬಾ ಚೆನ್ನಾಗಿದೆ. ಹಂಗಾಗಿ ಇವಾಗ ಅವಳ ಟೈಮ್ ಬಂದದೆ, ನಾಳೆ ನಿನ್ ಟೈಮ್ ಬಂದಾಗ ಅವಳ ಜುಟ್ಟು ಹಿಡ್ದು ಆಚೆ ಇಂತಿ ನಿನ್ನ ಪ್ರೀತಿಯ ಅಮ್ಮ.